यं शैवासमुपासते शिव इति ब्रह्मेति वेदान्तिनो बौद्धा बुद्ध इति प्रमाणपटवः कर्तेति नैयायिकाः अर्हन्नित्यत जैनशासनरता कर्मेति मीमांसकाः सोऽयं वो विदधातु वाञ्छितफलं त्रैलोक्यनाथो विभो। ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ನಾಡ ಸಂಚರಿಸಿ ನಿಜಗುಣ ಶಾಸ್ತ್ರವನ್ನು ಬಿತ್ತಿ ಬೆಳೆದ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯರು ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಎಡೆಮಾಡಿ ನಮ್ಮನ್ನೆಲ್ಲ ಉದ್ಧರಿಸಿದಂಥ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವಂಥ ಶಂಕರ ಭಗವತ್ಪಾದರ ಮೋಹ ಮುದ್ಗರ ಎಂಬ ಪವಿತ್ರ ಗ್ರಂಥದ ಚಿಂತನೆಯಲ್ಲಿ ತೊಡಗಿದಂಥ ಸಕಲ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆರಂಭದಲ್ಲಿ ಪ್ರಾರ್ಥನಾ ರೂಪದಲ್ಲಿ 5 ನುಡಿಗಳನ್ನು ಪಠಣ ಮಾಡುವ ಮೂಲಕ ಚಿಂತನದಲ್ಲಿ ಪ್ರವೇಶ ಮಾಡೋಣ. ಮೊದಲು ನಾನು ಹೇಳಿಕೊಡ್ತೀನಿ, ಆ ನಂತರದಲ್ಲಿ ನೀವು ಹೇಳ್ರಿ. ಭಜ ಗೋವಿಂದಂ ಭಜ ಗೋವಿಂದಂ ಹೇಳ್ರಿ. ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ नहि नहि रक्षति डुकुरुकरणे मूढजहि धनागम तृष्णां कुरु सद्बुद्धिं मनसि वितृष्णां यल्लभसे निज कर्मोपातं वित्तं तेन विनोदय चित्तं नारिस्तनभरणाभिदेशम् दृष्ट्वा मागामोहावेशम् एतन्मां सवसादिविकारम् मनसि विचिन्तय वारं वारम् नलिनी दलगत जलमति तरलम् तद्वज्जीवितमतिशय चपलम् विद्दिव्याद्यभिमानग्रस्तम् लोकं शोकहतं च समस्त
ಸಮಸ್ತಂ ಯಾವದ್ವಿತ್ತೋಪಾರ್ಜನಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ಮೂಢಮತೆ ಭಜ ಗೋವಿಂದಂ. ದಿನದಲ್ಲಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಸಾರಿ ಗೋವಿಂದನ ಧ್ಯಾನವನ್ನ ಮಾಡು. ಏಳುವಾಗ ಬೀಳುವಾಗ ನಡೆಯುವಾಗ ನುಡಿಯುವಾಗ ಕಾಲ ಮೇಲೆ ಕೈಯ ನೂರಿ ನಿತ್ಯ ನೀನು ಬದುಕುವಾಗ ಯಾವಾಗಲೂ ಭಗವಂತನ ಧ್ಯಾನ. ಶಿವ ಶಿವ, ಗೋವಿಂದ, ಕೃಷ್ಣ, ಮುರಾರಿ, ಬಹುಪ್ರಿಯವಾಗಿರುವಂಥ ಭಗವಂತನ ನಾಮವನ್ನು ಅನುದಿನದಲ್ಲಿ ಪ್ರತಿ ಬದುಕಿನ ಹೆಜ್ಜೆ ಹೆಜ್ಜೆಯಲ್ಲಿ ಆತನನ್ನು ನಾವು ಸ್ಮರಿಸೋಣ. ಹಾಗೆ ಸ್ಮರಿಸ್ತಾ ಸ್ಮರಿಸ್ತಾ ನಮ್ಮ ಭವದ ತಾರಣವನ್ನು ಮಾಡಬೇಕಾಗಿದೆ. ಯಾಕೆ ಭಗವಂತನ ನಾಮದ ಜಪವನ್ನು ನಾವು ಮಾಡಬೇಕು ಅಂತ ಕೇಳಿದ್ರೆ, ಅದು ಒಂದೇ, ಭಗವನ್ನಾಮ ಒಂದೇ ಕಲಿಯುಗದಲ್ಲಿ ನಮ್ಮನ್ನು ಭವದಿಂದ ಮುಕ್ತಗೊಳಿಸಲಿಕ್ಕೆ ಇರುವಂಥ ಉಪಾಯ. ಯಜ್ಞಯಾಗಾದಿಗಳು, ಅನೇಕ ವಿಧದ ಉಪಾಸನೆಗಳನ್ನು ಆಚರಿಸಿ ಬಹುಕಾಲಗಳಲ್ಲಿ ಬಹುವಿಧವಾಗಿರುವಂಥ ಯೋಗಿಗಳೆಲ್ಲ ಮುಕ್ತರಾಗಿದ್ದಾರೆ. ಆದರೆ ವರ್ತಮಾನ ಕಾಲದಲ್ಲಿ ಪ್ರತಿ ಜೀವನು ಮುಕ್ತನಾಗಬೇಕಾಗಿತ್ತು ಅಂದರೆ ಇರುವ ಸುಲಭ ಉಪಾಯ ಯಾವುದು ಅಂದರೆ ಮಂತ್ರ ಪಠಣ, ಧ್ಯಾನ. ಕಾಯ ಬಿಡದ ಆತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಶಿವ ಮಂತ್ರ ಅನ್ನೋದು ಅಷ್ಟು ಭವತಾರಕವಾಗಿರುವಂಥದ್ದು. ಆ ಮಂತ್ರದ ಮುಂದೆ ಮತ್ತೊಂದು ಮಂತ್ರಗಳಿಲ್ಲ. ಆ ಕಾರಣದಿಂದ ನಮಃ ಶಿವಾಯ, ಓಂ ನಮಃ ಶಿವಾಯ, ಭಜ ಗೋವಿಂದಂ. ನಿನಗೆ ಯಾವುದು ಪ್ರಿಯ ಆಗ್ತದೆ ಆ ಹೆಸರನ್ನು ಹೇಳಿ, ಯಾವುದು ನಿನ್ನ ಮನಸ್ಸಿಗೆ ಒಪ್ಪಿತ ಆಗ್ತದೆ ಎಲ್ಲವೂ ಅವೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ, ಸರ್ವದೇವೋ ನಮಸ್ಕಾರಂ ಶಂಕರಂ ಪ್ರತಿ ಗಚ್ಚತಿ. ಮಳಿ ಆಗ್ತದ, ಮಳಿ ಆದಾಗ ಮಳಿ ಆಗಬೇಕಾಗಿತ್ತು ಅಂದ್ರೆ ಆಕಾಶದಿಂದ ತೋಯಂ ಪತತಿ ಅಂದ್ರೆ ನೀರ ಹನಿಗಳು ಬೀಳ್ತಾವ. ಆಕಾಶದಿಂದ ಬಿದ್ದಂಥ ಪ್ರತಿ ನೀರಿನ ಹನಿಯು ಎಲ್ಲಿ ಹೋಗ್ತದ? ಗಚ್ಚತಿ ಸಾಗರ ಪ್ರತಿ. ಎಲ್ಲಿಗೆ ಹೋಗ್ತದಂದ್ರೆ ಎಲ್ಲೇ ಬೀಳುವಲ್ತಕ್ಕ, ಎಲ್ಲೇ ಬಿದ್ರೂ ಹೆಂಗ ಬಿದ್ರೂ ಅದು ಮ್ಯಾಲ ಮುಖ ಮಾಡ್ಯಾರ ಬೀಳಿ, ಕೆಳಗೆ ಮುಖ ಮಾಡ್ಯಾರ ಬೀಳಿ, ತಗಡಿನ ಮ್ಯಾಲರ ಬೀಳಿ, ಮಣ್ಣಿನ ಮ್ಯಾಲರ ಬೀಳಿ, ಎಲ್ಲಿ ಬಿದ್ರೂ ಸಹಿತ ಅದರ ಗುರಿ ಎಲ್ಲಿಯಾಗಿರ್ತದೆ? ಗಚ್ಚತಿ ಸಾಗರ. ಸಾಗರವನ್ನೇ ಹೇಗೆ ಪ್ರತಿ ಹನಿಯು ತಾನು ಮುಟ್ಟಲು ಬಯಸುತ್ತದೆಯೋ, ನೀನು ಮಾಡಿದಂಥ ಯಾವುದೇ ನಾಮಸ್ಮರಣೆ ಇರಲಿ, ಶಂಕರನಿರಲಿ, ಈಶ್ವರನಿರಲಿ, ಗೋವಿಂದನಿರಲಿ, ಯಾವುದೇ ಭಗವಂತನ ನಾಮದ ಸ್ಮರಣೆಯನ್ನು ನಾವು ಮಾಡಿದ್ರೂ ಅದು ಒಬ್ಬನೇ ಪರಮಾತ್ಮನಿಗೆ ಸಲ್ಲುವಂಥ.
ನಮ್ಮ ನಮ್ಮ ಪ್ರೀತಿಯ ಸಲುವಾಗಿ ನಾವು 108 ನಾಮಗಳಿಂದ ಪರಮಾತ್ಮನನ್ನ ಸ್ಮರಣೆ ಮಾಡ್ತೀವಿ. ಯಾವ ನಾಮ ಸ್ಮರಣೆ ಮಾಡ್ತಿ ಅನ್ನೋದು ದೊಡ್ಡದಲ್ಲ, ಒಟ್ಟು ಮಾಡಬೇಕು ಅನ್ನೋದು ಬಹಳ ದೊಡ್ಡದು. ಅದರಲ್ಲಿನೇ ಭವವನ್ನು ದಾಟಿದಂಥ ಯೋಗಿಗಳೆಲ್ಲ ಹೇಳ್ತಾರೆ, ನಮಃ ಶಿವಾಯ ಎಂಬುದೇ ಮಂತ್ರ, ನಮಃ ಶಿವಾಯ ಎಂಬುದೇ ತಂತ್ರ. 7 ಕೋಟಿ ಮಂತ್ರങ്ങളുಂಟು, ಉಪಮಂತ್ರങ്ങളുಂಟು, ಲೆಕ್ಕಕ್ಕಿಲ್ಲ. ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರಾ ಎಲೆ ಮನವೇ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ. ಜಡ್ಜ್ಮೆಂಟ್ ಅಂತಾರೆ. ಏನಂತಾರೆ? ಜಡ್ಜ್ಮೆಂಟ್. ಎಲ್ಲ ವಕೀಲರು ವಾದ ಮಾಡಿರ್ತಾರೆ. ವಾದ ಮಾಡಿದ ಬಳಿಕ ನ್ಯಾಯಾಧೀಶ ಏನು ಮಾಡ್ತಾನೆ? ಅದಕ್ಕೆ ಜಡ್ಜ್ಮೆಂಟ್ ಕೊಡ್ತಾರಲ್ಲ, ಜಡ್ಜ್ಮೆಂಟ್. ಹಾಗೆ 7 ಕೋಟಿ ಮಂತ್ರങ്ങളുಂಟು, ಉಪಮಂತ್ರങ്ങളുಂಟು, ಲೆಕ್ಕಕ್ಕಿಲ್ಲ. ಏನು ಹೇಳಿಬಿಟ್ರು ಅವರು? ಅದಾವ ಮಂತ್ರಗಳು ಬಹಳಷ್ಟು ಅದಾವ. ಮತ್ತು ಆ ಮಂತ್ರಗಳಿಗೆ ಉಪಮಂತ್ರಗಳು ಸಹಿತ ಅದ್ರೊಳಗೆ ಸೇರ್ಕೊಂಡಾವ. ಎಣಿಕೆಗೆ ಸಿಗದೇ ಇರುವಷ್ಟು ಮಂತ್ರಗಳದಾವ. ಯಾವ ಮಂತ್ರ ಪಠಣ ಮಾಡಲಿ ಅಂತ ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರ ಎಲೆ ಮನವೇ. ಯಾವುದು ಮಾಡಲಿ ಅಂತ ಸುಮ್ಮನೆ ಚಿಂತೆ ಮಾಡಿ ಭಾಳ ಕಷ್ಟಕ್ಕೊಳಗಾಗಬೇಡ. ನಾನು ಪಠಣ ಮಾಡಿ ಮುಕ್ತ ಆಗಿನಿ ಅಂಥದ್ದೊಂದು ಮಂತ್ರ ಹೇಳ್ತೀನಿ ಕೇಳು. ಒಬ್ರು ಹೋಗಿ ಊರು ಮುಟ್ಟ್ಯಾರ, ಊರು ಮುಟ್ಟಿದವ್ರು ಈ ದಾರಿ ಸರಳ ಐತೆ ಅಂತ ಹೇಳ್ಯಾರ, ಆ ದಾರಿ ಹಿಡಿದು ಹೋಗ್ಬಿಟ್ರಾತಲ್ಲ. ಮತ್ತು ಹೊಸದಾಗಿ ಒಂದು ದಾರಿ ಹುಡುಕೊಂಡು ಕಷ್ಟಪಟ್ಕೊಳ್ಳೋದಕ್ಕಿಂತಲೂ ಒಂದು ದಾರಿ ಅವ್ರು ಹುಡುಕಿ ಈ ದಾರಿಯಾಗಿಂದ ನಾನು ಸರಳ ಬಂದು ಮುಟ್ಟೀನಿ ಅಂತ ಅಕ್ಕ ಮಹಾದೇವಿ ಹೇಳ್ತಾಳ ಮಾತನ್ನ. ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಎಲ್ಲ ತಂತ್ರಗಾರಿಕೆ ಇದ್ರೊಳಗದು. ಏನು ಮಾಡಬೇಕಾಗಿದೆ? ಮನಸ್ಸನ್ನು ನಿಲ್ಲಿಸುವುದಕ್ಕೆ ಬೇಕಾಗಿರುವಂಥ ಬೀಜಾಕ್ಷರಗಳಿಂದ ತುಂಬಿದಂಥ ಈ ಮಂತ್ರದ ಮುಂದೆ ಇನ್ನಾವ ಮಂತ್ರಗಳಿಲ್ಲ. ಅದು ಒಂದನ್ನು ನೀನು ಪಠಣ ಮಾಡಿಬಿಡು, ಮುಕ್ತನಾಗ್ತೀಯ ಅಂತ ಹೇಗೆ ಮಹಾದೇವಿ ಅಕ್ಕ ಹೇಳ್ತಾಳೆ. ನಿಜ ಶಿವ ಮಂತ್ರ ಕಾಣಿರಣ್ಣ. ಈ ಕಾಯವನ್ನು ನಾವು ತೊಟ್ಟು ಬಂದ ಬಳಿಕ ಇದು ಮುಕ್ತ ಆಗಬೇಕಾಗಿತ್ತು ಅಂದರೆ ಆ ಮುಕ್ತಿಗೆ ಉಪಾಯ ನಿಜ ಶಿವ ಮಂತ್ರವಣ್ಣ. ಅದನ್ನೇ ಶಂಕರ ಭಗವತ್ಪಾದರು ಭವತಿ ಭವಾರ್ಣವ ತರಣೇ ನೌಕಾ, ಈ ಒಂದು ಹಡಗನ್ನು ಹತ್ತಿ ನೀನು ಹೋಗಿಬಿಡು. ಸಜ್ಜನರು ಅನ್ನುವಂಥ ಹಡಗನ್ನು ನೀನು ಹತ್ತಿ ಅವ್ರು ಯಾವಾಗಲೂ ಗೋವಿಂದನ ನಾಮದಲ್ಲಿ ಇರ್ತಾರೆ, ಯಾವಾಗಲೂ ಭಗವತ್ ಚಿಂತನೆಯಲ್ಲಿನೇ ಅವರು ತೊಡಿಕೊಂಡಿರ್ತಾರೆ. ಅವರು ಆಡಿದರು, ಪಾಡಿದರು, ನಡೆದರು, ನುಡಿದರು, ಏನು ಮಾಡಿದ್ರು ಅದೆಲ್ಲ ಶಿವಸ್ವರೂಪವಾಗಿರುವ ಕಾರಣದಿಂದ ಅಂಥ ಸಜ್ಜನರ ಸಮಾವೇಶದಲ್ಲಿ ನೀನಿದ್ದು ನಿನ್ನ ಭವವನ್ನು ದಾಟಿ ಬಿಡುವಂತ ಹೇಗೆ ಭಗವತ್ಪಾದರು ಹೇಳ್ತಾರೋ ಹಾಗೆ ಮನುಷ್ಯ ಅದನ್ನು ದಾಟುವುದಕ್ಕಾಗಿ ಬಂದಾನ. ಅದನ್ನು ದಾಟುವುದಕ್ಕಾಗಿ ಬಂದು ಹಲವಾರು ವೇಷಗಳನ್ನು ತೊಟ್ಟು ತನ್ನನ್ನು ತಾನು ಮರೆಯಾಕತ್ತ. ಅದನ್ನು ಅವ್ರು ಹೇಳ್ತಾರೆ. ಜಟಿಲೋ ಮುಂಡಿ ಲುಂಚಿತ ಕೇಶಃ ಕಾಷಾಯಾಂಬರ ಬಹುಕೃತ ವೇಷಃ ಪಶ್ಯನ್ನಪಿ ನ ಪಶ್ಯತಿ ಮೂಢಃ ಹೃದರ ನಿಮಿತ್ತಂ ಬಹುಕೃತ ವೇಷಂ. ಎಷ್ಟು ಕಷ್ಟಪಡಕತ್ತಿ ಅಂತ ಚಿಂತೆ ಮಾಡ್ತಾರ ಅವ್ರು ನಮ್ಮ ಸಲುವಾಗಿ. ಬಂದಿದಿ ಮಾನವ ಜನ್ಮದೊಳಗೆ ನೀನು ಬಂದಿದಿ, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಎಷ್ಟು ಕೆಡಿಸ್ಕೊಂಡು ಬಿಟ್ಟಿರಲ್ಲಪ್ಪ ಇದನ್ನ ಅಂತ ಯೋಗಿಗಳಾಗಿರೋ ಚಿಂತೆ ಮಾಡ್ತಾರೆ. ಅವ್ರು ಯಾಕೆ ಚಿಂತೆ ಮಾಡ್ತಾರಂದ್ರೆ ಏನೈತೆ ಅದನ್ನ ಹೇಳಿಬಿಡು ಅಂತಾರ ಅವ್ರು. ಒಬ್ಬ ಸನ್ಯಾಸಿಯ ಉದಾಹರಣೆಯನ್ನು ಹೇಳ್ತಾರೆ ಇದ್ರೊಳಗೆ. ಜಟಿಲೋ ಮುಂಡಿ ಲುಂಚಿತ ಕೇಶಃ, ಹೆಂಗದ ಅವನ ವೇಷ ಅಂತ ಕೇಳಿದ್ರೆ ಮಾರುದ್ದ ಕೂದಲ ಬಿಟ್ಟಾನ. ಮಾರುದ್ದ ಕೂದಲ ಬಿಟ್ಟಾನ. ಆ ಕೂದಲುಗಳೆಲ್ಲ ಜಡಿಗಟ್ಟ್ಯಾವ, ಜಿಡ್ಡುಗಟ್ಟ್ಯಾವ. ಎಂದು ತೊಳೆದಾನೋ ಏನೋ ಗೊತ್ತಿಲ್ಲ, ಕೂತು ಜಾಗದೊಳಗನ ಕೂತ್ಕೊಂಡ. ಅಷ್ಟು ಜಿಡ್ಡುಗಟ್ಟ್ಯಾವ. ಜಿಡ್ಡುಗಟ್ಟಿದಂತಹ ಕೂದಲು ಬಿಡಿಸಲಿಕ್ಕೆ ಬಾರದೇ ಇರುವಂಥ ಕೇಶ ರಾಶಿಯನ್ನು ಹೊಂದಿ ಕಾಷಾಯಾಂಬರ ಬಹುಕೃತ ವೇಷ, ಕಾವಿ ಬಟ್ಟೆ ತೊಟ್ಟಾನ. ಕಾಷಾಂಬರ ಅಂದ್ರೆ ಕಾವಿ ಬಟ್ಟೆ. ಕಾಶಿ ಒಳಗ ಅಲ್ಲಿ ನೋಡ್ಯಾರ ಅವನು. ಕಾವಿ ಬಟ್ಟೆಯನ್ನು ತೊಟ್ಟಾನ, ಜಟೆಯನ್ನು ಬಿಟ್ಟಾನ, ಗಡ್ಡ ಬಿಟ್ಟಾನ. ಈ ಒಂದು ವೇಷ ತೊಟ್ಟು ಅಲ್ಲಿ ಕೂತ್ಕೊಂಡಾನ. ಅವನು ನೋಡಿ ಹೇಳ್ತಾರ ಅವರು, ಪಶ್ಯತಿ ಪಶ್ಯತಿ, ಅವನನ್ನು ಅವ್ರು ಕಾಣ್ತಾರ. ಏನು ಕಾಣ್ತಾರ?
ನ ಪಶ್ಯತಿ ಮೂಢಃ ಪಶ್ಯನ್ನಪಿ ನ ಪಶ್ಯತಿ ಮೂಢಃ. ಹೊರಗಿನ ಪ್ರಪಂಚ ಎಲ್ಲ ನೋಡಕತ್ತಾನ, ತನ್ನೊಳಗೆ ತಾನು ನೋಡ್ಕೋವಲ್ಲ. ತೊಟ್ಟನ ಬಟ್ಟಿ ಇಂಥವು ನೋಡ್ತಾನೇನು? ಬಾಹ್ಯ ಪ್ರಪಂಚವನ್ನು. ಬಾಹ್ಯ ಪ್ರಪಂಚವನ್ನು ನೋಡ್ತಾ ತನ್ನ ಒಳಗೆ ತಾನು ನೋಡೋದನ್ನು ಮರೆತು ಕುಂತಂಥ ಸನ್ಯಾಸಿಯನ್ನು ಕಂಡಂಥ ಶಂಕರರು ಅಂತಾರ, ಹೃದರ ನಿಮಿತ್ತಂ ಬಹುಕೃತ ವೇಷಂ. ಹೀ ಅಂದ್ರೆ ನಿಶ್ಚಯವಾಗಿ ಉದರ ನಿಮಿತ್ತಂ ಬಹುಕೃತ ವೇಷಂ. ಹೊಟ್ಟೆ ಪಾಡಿಗಾಗಿ ವಿಷ ತೊಟ್ಟರೆ ನಡೆಯಂಗಿಲ್ಲಪ್ಪ ಅಂತಾನ. ನಾವು ಭಗವಂತ ವೇಷ ತೊಟ್ಟವ್ರನ್ನ ಮೆಚ್ಚಂಗಿಲ್ಲ. ಅಜ್ಜವ್ರಿಗೆ ಮಾತು ಯಾವಾಗಲೂ ಹೇಳೋ, ಬಟ್ಟಿ ದೊಡ್ಡದಲ್ಲ, ಬಟ್ಟಿ ದೊಡ್ಡದಲ್ಲ, ಬಟ್ಟಿ ದೊಡ್ಡದಲ್ಲ ನಾವು. ಯೋಗಿಗಳು ಎಲ್ಲಿರ್ತಾರೋ ಗೊತ್ತಿಲ್ಲ, ಮನೆಯಾಗಿರ್ತಾರೋ, ಮಠದೊಳಗಿರ್ತಾರೋ, ಭವನದೊಳಗಿರ್ತಾರೋ, ಎಲ್ಲಿರ್ತಾರೋ ಗೊತ್ತಿಲ್ಲ. ಬಟ್ಟಿ ತೊಟ್ಟ ತಕ್ಷಣ ನಾವು ಯೋಗಿ ಅಂತ ಅರ್ಥ ಮಾಡಬೇಕಾಗಿಲ್ಲ ಅಂತಾರ. ಧೀರ ಪುರುಷ ಅವ ದೋತರ ಉಟ್ಕೊಂಡು ಅಡ್ಡಾಡ್ತಿರ್ಬೋದು, ಧೀರ ಪುರುಷ ಪ್ಯಾಂಟ್ ತೊಟ್ಟು ತಿರುಗಾಡ್ತಿರ್ಬೋದು. ತೊಡುವ ಬಟ್ಟೆ ದೊಡ್ಡದಲ್ಲ, ಒಳಗಿರುವ ಮನೋಸ್ಥಿತಿ ಬಹಳ ದೊಡ್ಡದು. ಅದನ್ನ ಹೇಳ್ತಾರ ಅವರು. ಮನೋಸ್ಥಿತಿ ಬಹಳ ದೊಡ್ಡ. ಹೊರಗೆ ಏನು ಕಾಣ್ತೀವಿ ಅನ್ನೋದಕ್ಕಿಂತಲೂ ಒಳಗೆ ಏನು ಅದೀವಿ ಅನ್ನೋದು ಬಹಳ ಮಹತ್ವದ್ದು. ಪರಮಾತ್ಮ ಮೆಚ್ಚೋದು ಒಳಗಿರೋದನ್ನು. ಹೊರಗೆ ನೀನು ಹೆಂಗ ಇರು, ಹೊರಗಿನದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಹೊರಗಿನದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಒಳಗ ಏನದಲ್ಲ ಫಲ ಒಳಗೆ ಪಕ್ವವಾದಲ್ಲದೆ ಅವ ಎಂದೂ ಸ್ವೀಕಾರ ಮಾಡಂಗಿಲ್ಲ. ಎಲ್ಲಿ ಹಣ್ಣು ಆಗಿರ್ಬೇಕು ಅದಂದ್ರೆ ಒಳಗೆ ಹಣ್ಣು ಆಗಿರ್ಬೇಕು. ಮ್ಯಾಲ ಹಣ್ಣು ಆದಂಗೆ ಕಾಣಿಸ್ತದ, ಒಳಗೆ ಕೊಳತಿತ್ತಂದ್ರೆ ತೊಗೊಂಡು ಏನು ಮಾಡೋದು? ಹಣ್ಣು ಮ್ಯಾಲ ನೋಡಿದ್ರೆ ಅಗ್ದೆ ಭಾರಿ ಹಣ್ಣಾಗೈತಪ್ಪ, ಹಳದಿ ಬಣ್ಣಕ್ಕೆ ಬಂದ್ಬಿಟ್ಟದ, ಇದನ್ನು ತಿನ್ನಬೇಕು ಅನ್ನುವಷ್ಟು ಮನೋಹರವಾಗಿ ಕಾಣಕತ್ತದ. ಒಳಗೆ ಕೊಳತಿತ್ತಂದ್ರೆ ಹಣ್ಣನ್ನು ಹೆಂಗೆ ಮುಟ್ಟೋದಿಲ್ವೋ ಹಂಗೆ ಪರಮಾತ್ಮ ಇವನನ್ನು ತಗೋಬೇಕಾಗಿತ್ತು ಅಂದ್ರೆ ಜೀವ ಅನ್ನುವಂಥ ಹಣ್ಣನ್ನು ತನಗೆ ಬೇಕು ಅಂತೇಳಿ ಕೈ ಹಿಡಿದು ಎತ್ಕೋಬೇಕಾಗಿತ್ತು ಅಂದ್ರೆ ಒಳಗ ಪರಿಪೂರ್ಣವಾಗಿರುವಂಥ ಹಣ್ಣಾಗಿರ್ಬೇಕು. ಹೊರಗ ಚರ್ಮದ ಮೇಲೆ ಚುಕ್ಕಿ ಬಿದ್ದಿರೋಲ್ತಕ್ಕ ಅದರದೇನು ಅಷ್ಟು ಲಕ್ಷ್ಯ ಇಲ್ಲ. ಆದರೆ ಅಂತರಂಗ ಏನಾಗಿರಬೇಕು? ಅಷ್ಟು ಪರಿಶುದ್ಧವಾಗಿರಬೇಕು ಅಂತ ಬಯಸ್ತಾರೆ. ಸತ್ಯ ಅದ. ನಾವು ಬರೀ ಒಂದು ಲೀಟರ್ ಹಾಲು ತರಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ಸರಿ ವಿಚಾರ ಮಾಡ್ತೀವಿ? ಹಾಲು ಬರೀ ಮುಂಜಾನೆ ಕಾಸಿದ್ರೆ ಸಂಜೆ ಮುಂದೆ ಒಡೆದು ಹೋಗುವಂಥ ಹಾಲಿಗೆ ಎಷ್ಟು ನಾವೇನಂತೀವಿ? ಪ್ಯೂವರ್ ಹಾಲು ಕೊಡ್ರಿ ಅಂತ ಬೇಡ್ತೀವಿ. ಹಾಲು ಹೆಂಗೆ ಬೇಡ್ತೀವಿ? ಪ್ಯೂವರ್ ಇರ್ಬೇಕು ನೋಡ್ರಿ. ನೀರು ಎಂಥ ನೀರು ಕುಡಿಬೇಕು ಅಂತ ಬಯಸ್ತೀವಿ? ರಾಡಿ ನೀರನ್ನು ಯಾರು ಕುಡಿಯಕ್ಕೆ ಮನಸ್ಸು ಮಾಡಂಗಿಲ್ಲ. ನೀರು ಹೆಂಗೆ ಬೇಕಂತೀವಿ? ನೀರು ಪ್ಯೂವರ್ ಇರ್ಬೇಕು ನೋಡ್ರಿ. ಬರೀ ಹಾಲು ಪ್ಯೂವರ್ ಬೇಕಂತೀವಿ, ಒಂದು ದಿವಸ ಕುಡಿದು ಬದುಕುವಂಥ ನೀರು ಪ್ಯೂವರ್ ಬೇಕಂತೀವಿ. ಆದರೆ ನಮಗೆ ಶಾಶ್ವತವಾಗಿರುವಂಥ ಮುಕ್ತಿ ಕೊಡಬೇಕಾಗಿತ್ತು ಅಂದ್ರೆ ಪ್ಯೂವರ್ ಮನಸ್ಸು ಬೇಕು ಅಂತ ಪರಮಾತ್ಮ ಯಾಕೆ ಬೇಡಬಾರ್ದು? ಅವನು ಶುದ್ಧವಾದ ಮನಸ್ಸಿನಲ್ಲಿ ಮಾತ್ರ ಪರಮಾತ್ಮ ತಾನು ಕಾಣುತ್ತಾನೆ. ಶುದ್ಧವಾದ ಮನಕ್ಕೆ ಅವನು ಗೋಚರ. ಮಲಿನ ಮನಸ್ಸಿನಲ್ಲಿ ಅವನು ಎಂದೂ ಪ್ರತಿಬಿಂಬಿತನಾಗೋದು. ಶುದ್ಧ ಮನಸ್ಸಿನಲ್ಲಿ ಭಗವತ್ ಪ್ರಕಾಶ ಆಗ್ತದೆ. ಆ ಶುದ್ಧ ಮನಸ್ಸು ನಾನೆಲ್ಲ ತೊಡ್ಕೋಬೇಕು ಅಂತೀನಿ. ಅವಂದು ಮನುಷ್ಯನ ಮನಸ್ಸು ಹಂಗದ. ಆದ್ರೆ ಹೊಟ್ಟಿ ಅನ್ನೋದೊಂದು ಕೊಟ್ಟಿಯಲ್ಲ, ಅದ್ರದ ದೊಡ್ಡ ಸಮಸ್ಯೆ ಆಗ್ಯದ. ನೀ ಹೇಳಿದಂಗೆ ನಾನು ಶುದ್ಧ ಇರ್ಬೇಕಂತೀನಿ, ಸತ್ಯಶುದ್ಧನಾಗಿನೇ ಬದುಕಬೇಕಂತೀನಿ, ಯಾವೊಂದು ಕೊಳೆ ಇಲ್ಲದಂಗೆ ನಿನ್ನ ನಾಮದೊಳಗನ ಇರಬೇಕು ಅಂತೀನಿ. ಆದ್ರೆ ಸಮಸ್ಯೆ ಬಂದಿರೋದು ಯಾವುದು ಅಂದ್ರೆ ಉದರ. ಹೊಟ್ಟಿ ಅದಲ್ರಿ, ಹೊಟ್ಟಿ ಎಲ್ಲ ಸುಳ್ಳು ಹೇಳಕ್ಕೆ ಹಚ್ತದ. ಪರಮಾತ್ಮ ಎಲ್ಲ ಕೊಟ್ಟಿರೋಲಕ್ಕ ಹೊಟ್ಟಿ ಒಂದು ಬಿಟ್ಟು ಕೊಟ್ಟಿದ್ದಂದ್ರೆ ಯಾರು ಚಿಂತೆ ಮಾಡ್ತಿದ್ದಿಲ್ಲ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ಜಡಿದೊಮ್ಮೆ ನೋಡದಿರ, ನೀನೊಮ್ಮೆ ಒಡಲುಗೊಂಡು ಬಾ ಶರಣರಂತ ಪರಮಾತ್ಮನಿಗೆ ಸವಾಲು ಹಾಕ್ತಾರೋ. ಹೌದು, ನೀನೆಲ್ಲ ಶುದ್ಧ ಬೇಕು ಅಂತ ನಮ್ಮೊಳಗಿಂತ ಶುದ್ಧತೆಯನ್ನು ನೀನು ಬಯಸ್ತಿದ್ದಿ, ನಾನು ಒಪ್ಕೊಂತೀನಿ. ಶುದ್ಧ ಆಗಬೇಕು ಅಂತ ನನಗೂ ಮನಸ್ಸದ. ಆದ್ರೆ ಕೊಟ್ಟಿ ಏನು? ಹೊಟ್ಟಿ ಇಟ್ಟಿದಿ, ಹೊಟ್ಟಿ ಕೊಟ್ಟಿದ್ದಿ, ಬರೀ ಹೊಟ್ಟಿ ಒಂದ ಕೊಟ್ಟಿದ್ರಿ ಚಿಂತಿರ್ಲಿಲ್ಲ.
ಆ ಹೊಟ್ಟೆಗೆ ಏನಿಟ್ಟಿದಿ? ಹಸಿವನ್ನಿಟ್ಟಿ. ಹಸಿವು ಇಟ್ಟರೆ ಇಡಬೇಕು, ಒಮ್ಮೆ ಉಂಡ್ರೆ ವರ್ಷಾನುಗಟ್ಲೆ ಸುಮ್ಮನೆ ಇರುವಂಗಾರ ಇಡಬೇಕಿತ್ತು. ಒಮ್ಮೆ ಉಂಡ್ರೆ 1 ವರ್ಷ ನಿಶ್ಚಿಂತ ನೋಡ್ರಿ. ಒಮ್ಮೆ ಊಟ ಮಾಡಿದ್ರೆ ಒಂದು 10 ವರ್ಷ ಆರಾಮ್ ಕುಂಡ್ರಿದ್ರೆ ಯಾರು ಎಷ್ಟು ಚಿಂತೆ ಮಾಡ್ತಿದ್ದಾರೆ? ಎಲ್ಲರೂ ದೇವ ಧ್ಯಾನದೊಳಗೆ ಇರ್ತಾರೆ. ಮುಂಜಾನೆ ಉಂಡು ಹಿಂಗೆ 2 ಸುತ್ತು ಹೋಗಿ ಬರೋದ್ರಾಗ ಮತ್ತೆ ಹಸ್ತಿರ್ತಾವ. ಎಂಥ ಬೆಂಕಿ ಒಳಗಿಟ್ಟು ಬಿಟ್ಟು ಅಂದ್ರೆ ಹೊರಗೆ ಹತ್ತಿದ ಬೆಂಕಿಗೆ ನೀರು ಹಾಕಿದ್ರೆ ಆರಿ ಹೊಕ್ಕದ, ಇದು ಒಳಗಿಟ್ಟು ಬೆಂಕಿಗೆ ನೀರು ಹಾಕಿದಂಗೆಲ್ಲ ಭಗ್ಗಂತದ. ಎಂಥದ್ದು ಇದು ಹೊಟ್ಟೆಗಿನ ಬೆಂಕಿ, ಸಾಮಾನ್ಯ ಬೆಂಕಿಲ್ಲ. ಒಡಲು ಏನು ಕೊಟ್ಟಿಯಲ್ಲ, ಈ ಒಡಲು ಕೊಟ್ಟಿದ್ದಕ್ಕನ್ನ ಇಷ್ಟೆಲ್ಲ ನಂದು ಪರಿತಾಪ ನಡೆದದ, ಪರಿಪಾಟ್ಲು ಹಿಡ್ದದ. ಏನಂತ? ಹಸಿವ ಹುಸಿವ. ಯಾವಾಗ ಹೊಟ್ಟೆ ಹಸಿತೈತಲ್ಲ, ಆ ಹೊಟ್ಟಿಗೆ ಏನು ಸಿಗ್ಲಿಲ್ಲ ಅಂದ್ರೆ ಅದು ಏನು ಮಾಡಕ್ಕೆ ಹಚ್ತದ? ಸುಳ್ಳು ಹೇಳಕ್ಕೆ ಹಚ್ತದ. ಹೊಟ್ಟೆ ಏನು ಮಾಡಕ್ಕೆ ಹಚ್ತದ? ಸುಳ್ಳು ಹೇಳಕ್ಕೆ ಹಚ್ತದ. ಸುಳ್ಳು ಹೇಳಕ್ಕೆ ಹಚ್ತದ. ಸುಳ್ಳಿಗೆ ಸಿಗಲಿಲ್ಲ ಅಂದ್ರೆ ಮೋಸ ಮಾಡಕ್ಕೆ ಹಚ್ತದ. ಹೊಟ್ಟಿ ಒಂದಲ್ಲ ಎರಡಲ್ಲ 100 ಸೋಗುಗಳನ್ನು ಹಾಕೋದಕ್ಕೆ ಹಚ್ತದೆ. ಅದಕ್ಕೆ ಆ ಹಸಿವಿನಿಂದ ಬಳಲುವಂಥ ಜೀವ ಅವ 108 ಕಷ್ಟಗಳಿಗೆ ಒಳಗಾಗ್ತಾನೆ. ಅದಕ್ಕೆ ಅವ್ರಂತಾರ, ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವೆಗೆ ಅನ್ನವ ನಿಕ್ಕಿ ವಿಷವನ್ನಿಳುಹ ಬಲ್ಲಡೆ ವಸುಧೆಯೊಳಗಾತನೇ ಗಾರುಡಿಗ ಕಾಣ ರಾಮನಾಥ. ಹಸಿವು ಅನ್ನುವಂಥದ್ದು ಅದೊಂದು ಹೆಬ್ಬಾವಿದ್ದಂಗೆ. ಅದು ಹೆಬ್ಬಾವಿದ್ದಂಗೆ. ಅದು ಏನು ನುಂಗಿದ್ರೂ ಅದಕ್ಕೆ ತೃಪ್ತಿ ಇಲ್ಲ. ಹತ್ತಿರಕ್ಕೆ ಸಿಕ್ಕದ್ದು ಎಲ್ಲವನ್ನು ಅದು ನುಂಗಿ ನೀರು ಕುಡಿದು ಬಿಡ್ತದೆ. ಹಸಿವು ಅನ್ನುವಂಥದ್ದು ಹಂಗದ. ಅದು ಏನೆಲ್ಲ ಸುಳ್ಳು ಹೇಳಕ್ಕೆ ಹಚ್ತದೆ, ಮೋಸ ಮಾಡಕ್ಕೆ ಹಚ್ತದೆ, ಮನುಷ್ಯನಿಗೆ ವಂಚನ ಮಾಡಕ್ಕೆ ಹಚ್ತದೆ. ಹಿಂಗೆ ಹೊಟ್ಟೆ ಅನ್ನುವಂಥದ್ದನ್ನು ಒಂದು ಪರಮಾತ್ಮ ನೀನು ಕೊಟ್ಟಿರೋದ್ರಿಂದ ಇಷ್ಟೆಲ್ಲ ನಾನು ಕಷ್ಟಗಳಿಗೆ ಒಳಗಾಗಬೇಕಾಗ್ಯದ. ಅದಕ್ಕೆ ಆ ಹೊಟ್ಟೆಯ ಪರಿತಾಪವನ್ನು ನೀನು ಕಡಿಮೆ ಮಾಡಿ ನೋಡು, ನಾನು ನಿನ್ನ ಧ್ಯಾನವನ್ನೇ ಮಾಡ್ತೀನಿ ಅಂತ. ಅಷ್ಟೇ ಸತ್ಯ. ಭಗವಂತನ ಕಡೆಗೆ ನಾವು ಹೋಗ್ಬೇಕಾಗಿತ್ತು ಅಂದ್ರೆ ಹೊಟ್ಟೆ ತುಂಬಿದ ಮೇಲೇ ವೇದಾಂತ. ಹಸಿದ ಹೊಟ್ಟೆಗೆ ಶಾಸ್ತ್ರ ರುಚಿಸೋದು. ಹೊಟ್ಟೆ ಹಸಿದಿತ್ತಂದ್ರೆ ಹಸಿದವನಿಗೆ ಏನು ಬೇಕಾಗ್ಯದ? ಹಸಿದವನಿಗೆ ಶಾಸ್ತ್ರ ರುಚಿಸೋದು. ತೊಂಬರಿ ಹೇಳಿ ಡಬ್ಬಿ ತೊಗೊರಲ್ಲ. ಅಜ್ಜಾರೆಲ್ಲ ರೆಡಿನೇ ಇಟ್ಟಾರೆ. ನೀವು ಅಲ್ಲೇ ಒಳಗೆ ಹೋಗ್ರಿ, ಇದಕ್ಕೆ ಹಂಚಿನ ಮನೆಗೆ ಹೋಗ್ರಿ, ಇಲ್ಲ ಅಲ್ಲಾರ ಹೋಗ್ರಿ. ಹೇಳಿ ಸರ್ ಜಲ್ದಿ. ಮೊಬೈಲ್ ಏನಾಗಿದ್ರೆ ಇನ್ನೊಂದಿರ್ಬೇಕಲ್ಲ. ಪಾಪ ಅದು ಹರಿದೈತೆ ಕಾಣ್ತೈತೆ. ಕಾಣಿಸ್ತದ್ರೆ ಪರಮಾತ್ಮ ಒಡಲನ್ನ ಕೊಟ್ಟಿರುವುದರಿಂದ ಇಷ್ಟೆಲ್ಲ ಕಷ್ಟವನ್ನ ಪ್ರತಿ ಜೀವಿಯು ತಾನು ಪಡಿಬೇಕಾಗಿದೆ. ಆ ಕಾರಣದಿಂದ ಹೊಟ್ಟೆ ಇರುವಲ್ದು. ಎಲ್ಲ ಪ್ರಾಣಿಗಳಿಗೂ ಹೊಟ್ಟೆಗಳದಾವ, ಮನುಷ್ಯನಿಗೆ ಅಷ್ಟೇ ಇಲ್ಲ. ಉಳಿದೆಲ್ಲ ಪ್ರಾಣಿಗಳು ತಮ್ಮ ಹೊಟ್ಟೆಯ ಬಗ್ಗೆ ಅಷ್ಟು ಚಿಂತೆ ಮಾಡಂಗಿಲ್ಲ. ಯಾಕಂದ್ರೆ ಹುಟ್ಟಿಸಿದ ದೇವರು ಹುಲ್ಲನೆಂದೂ ಮೇಯಿಸ. ಅವ ಎಂದು ಅದ್ರ ಬಗ್ಗೆ ಪರಮಾತ್ಮ ಮುಂದೆ ತೋರಿಸಿದ್ರೆ
ಎಲ್ಲ ಪ್ರಾಣಿಗಳಿಗೂ ಪರಮಾತ್ಮ ಹೊಟ್ಟೆಯನ್ನು ಕೊಟ್ಟಿದ್ದಾನೆ. ಆದರೆ ಯಾವ ಪ್ರಾಣಿಗಳು ಹೊಟ್ಟೆಗಾಗಿ ಅಷ್ಟು ಚಿಂತೆ ಮಾಡಂಗಿಲ್ಲ. ಅವು ಪರಮಾತ್ಮ ನಮಗೆ ಏನೆಲ್ಲವನ್ನು ಕರುಣಿಸ್ತಾನೆ ಎನ್ನುವಂಥ ಬಹುದೊಡ್ಡ ವಿಶ್ವಾಸದಲ್ಲಿ ಅವಿರುತ್ತವೆ. ಪರಮಾತ್ಮ ನಮಗೆ ನೀರು ಕೊಡ್ತಾನೆ, ಪರಮಾತ್ಮ ನಮಗೆ ಊಟಕ್ಕೆ ಕೊಡ್ತಾನೆ, ಪರಮಾತ್ಮ ಏನೆಲ್ಲವನ್ನೂ ನಮಗೆ ಕರುಣಿಸ್ತಾನೆ ಅನ್ನುವಂಥ ಬಹುದೊಡ್ಡ ವಿಶ್ವಾಸ ಇರುವ ಕಾರಣದಿಂದಾಗಿಯೇ ಯಾವ ಪಶು ಪಕ್ಷಿ ಪ್ರಾಣಿಗಳು ಹೊಟ್ಟೆಗಾಗಿ ಅಷ್ಟು ಚಿಂತೆ ಮಾಡಂಗಿಲ್ಲ. ಅವತ್ತಿನ ಹೊಟ್ಟೆ ತುಂಬಿತ್ತು ಅಂದ್ರೆ ಮತ್ತೆ ಹಸಿವುತನ ಚಿಂತೆ ಮಾಡಂಗಿಲ್ಲ. ಆ ಕ್ಷಣದ ಹೊಟ್ಟೆಯ ಹಸಿವು ಅವಕ್ಕೆ ಹಿಂಗಿತ್ತು ಅಂದ್ರೆ ಮುಂದೆ ಹೆಂಗ, ಮಧ್ಯಾಹ್ನಕ್ಕೆ ಹೆಂಗ, ರಾತ್ರಿಗೆ ಹೆಂಗ, ನಾಳೆ ಹೆಂಗ, ನಾಡ್ದು ಹೆಂಗ, ಬರೀ ತಮ್ಮದು ಅಷ್ಟೇ ಅಲ್ಲ, ನಾವು ಹೆಂಗೆ ವಿಚಾರ ಮಾಡ್ತೀವೋ ನಮ್ಮದು, ಮಕ್ಕಳದು, ಮೊಮ್ಮಕ್ಕಳದು, ಮರಿ ಮೊಮ್ಮಕ್ಕಳದು ಅಲ್ಲಿ ಹೊಟ್ಟೆವರೆಗೂ ನಾವು ವಿಚಾರ ಮಾಡ್ತೀವಿ. ಆದರೆ ಪ್ರಾಣಿಗಳು ಅಷ್ಟೆಲ್ಲ ಆಸೆಯ ಭೂತ ಈ ಹೊಟ್ಟೆಯೊಳಗೆ ಹೊಕ್ಕ ಕಾರಣದಿಂದಾಗಿ ಇವ ನಾನಾ ವೇಷಗಳನ್ನು ಕೊಡ್ತಾನೆ, ನಾನಾ ರೀತಿಯ ಪಾತ್ರಗಳನ್ನು ಇವ ನಿಭಾಯಿಸಿದ. ಅದಕ್ಕೆ ಶಂಕರ ಭಗವತ್ಪಾದರೇನಂತಾರೆ, ಆ ವೇಷದಿಂದ ನಿನಗೇನು ಆಗಬೇಕಾಗಿಲ್ಲ, ಆ ವೇಷದಿಂದ ನೀನು ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಮುಕ್ತನಾಗಬೇಕಾಗಿತ್ತು ಅಂದರೆ ವೇಷವನ್ನು ತ್ಯಾಗ ಮಾಡಿ ನೀನು ಪರಮಾತ್ಮನಲ್ಲಿ ಅನನ್ಯ ಭಾವದಿಂದಿದ್ದಾಗ ಮಾತ್ರ ಪರಮಾತ್ಮ ನಿನಗೆ ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಹೊರಗೆ ಕೊಟ್ಟಿರುವಂಥ ಅಂತರಂಗದ ಹೊರಗಿನ ಬಟ್ಟೆಗಿಂತಲೂ ಅಂತರಂಗದ ಬಟ್ಟೆ ಬಹಳ ದೊಡ್ಡದು. ಕೃಷಿ ಎಲ್ಲಿ ಮಾಡಬೇಕಾಗಿದೆ ಅಂದರೆ ಅಂತರಂಗದ ಕೃಷಿಯನ್ನು ಮಾಡಬೇಕು. ಬೊಗ್ಗಯ್ಯನ ಪ್ರಸಂಗದಲ್ಲಿ ಪ್ರಭುದೇವರು ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಬುದ್ಧನಿಯ ಮಾಡಿ ಅಗೆದು ತೆಗೆದನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ಸುಷುಮ್ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಜಾಗರವಿದ್ದು ಸಸಿಹ ಸಲುಹಿದೆನು ಕಾಣ. ಹೊರಗ ಕೃಷಿ ಮಾಡ್ತಾ ಇರುವಂತ ಶರಣನನ್ನ ಕಂಡಂತಾರ ಹೊರಗಿಂದೆಲ್ಲ ಬರೋಬ್ಬರಿ ನಡೆದೈತಪ್ಪ, ಹೊರಗ ಹೆಂಗ ನೀನು ನಡೆಯಕತ್ತಿಯಲ್ಲ ಹಾಗೆ ಅಂತರಂಗದ ಕೃಷಿಯು ನಡಿಬೇಕಾಗ್ಯದ ಅಂತ ಹೇಳ್ತಾರೆ. ಈ ತನುವನ್ನೇ ತೋಟ ಮಾಡು, ಮನಸ್ಸನ್ನ ಗುದ್ದಲಿ ಮಾಡು. ಏನು ಮಾಡು? ಯಾವ ಬೇರನ್ನ ನೀನು ಕಿತ್ತು ಹೋಗಿ ಅಂದ್ರೆ ಭ್ರಾಂತಿಯ ಬೇರು. ಯಾವುದು ಮಿಥ್ಯದಿಂದ ತುಂಬಿತ್ತೋ ಮಿಥ್ಯವನ್ನ ಸತ್ಯ ಅಂತ ತಿಳ್ಕೊಂಡಿಯಲ್ಲ, ಅನಿತ್ಯವಾಗಿರುವಂತಹ ಪ್ರಪಂಚವನ್ನ ಅದರೊಳಗೆ ನಿತ್ಯತ್ವದ ಬುದ್ಧಿಯನ್ನೇನು ಮಾಡಿಯಲ್ಲ, ಆ ಭ್ರಾಂತಿಯ ಬೇರನ್ನ ನೀನು ಕಿತ್ತು ಹೋಗದಿ ಅಂದ್ರೆ ಅವಾಗ ಬಗೆದು ಬಿತ್ತಿದನು ಬ್ರಹ್ಮ ಬೀಜವ. ಆ ಒಂದು ಭೂಮಿಯೊಳಗೆ ಯಾವ ಬೀಜವನ್ನು ಬಿತ್ತಬೇಕಾಗ್ಯದ? ಮನೋಭೂಮಿಯೊಳಗ ಹಸನಗೊಳಿಸಿದಂತ ಮನೋಭೂಮಿಯೊಳಗ ಬ್ರಹ್ಮ ಬೀಜವನ್ನು ಬಿತ್ತಬೇಕು. ಆಳಕ್ಕೆ ಇಳಿಬೇಕು. ಸುಷುಮ್ನಾಳಾದಿ ನಾಡಿಗಳ ಆಳಕ್ಕೆ ಇಳಿದು ಆ ಬ್ರಹ್ಮ ಬೀಜದ ಮಹಾಮಂತ್ರದ ಆನಂದವನ್ನು ಮೇಲಕ್ಕೆತ್ತಿ ತರಬೇಕು. ಆ ಆನಂದದಲ್ಲಿ ನಿಂತು ಓಲಾಡುವಂತಿರಬೇಕು. ಹಾಗೆ ಅಂತರಂಗದ ಕೃಷಿಯನ್ನು ಆಚರಿಸಬೇಕಾಗಿರುವಂಥದ್ದು ಬಹಳ ಮಹತ್ವದ್ದು. ಯಾವಾಗಲೂ ಮನವು ಬ್ರಹ್ಮದ ಕಡೆಗೇನೆ ಇರಬೇಕಂತ. ಹೊರಗ ನಾವೇನು ಆಚರಿಸಿದ್ರೂ ಮನಸ್ಸು ಮಾತ್ರ ಬ್ರಹ್ಮದಲ್ಲಿನೇ ಲೀನವಾಗಿರಬೇಕು. ದೊಡ್ಡಜ್ಜವರು ಒಂದು ಕಥೆ ಹೇಳೋರಂತೆ, ಸನ್ಯಾಸಿಯ ಕೊಠಡಿ ಹೆದರಿಗೆ ಒಬ್ಬ ವೇಷಾಸ್ತ್ರೀ ಇದ್ಲಂತ. ವೇಶ್ಯೆಯ ಮನಿ ಇತ್ತು. ಆಕೆ ಮನೆ ದಿವಸ 100 ಜನ ಬರೋರು ಹೋಗೋರು. ಈ ಮಠಕ್ಕೂ 100 ಜನ ಬರೋರು ಹೋಗೋರು. ಬಂದವರೆಲ್ಲ ಅದು ಎದುರಿಗೇನೆ ಇದ್ದುದ್ರಿಂದ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ರು. ಇದು ಸನ್ಯಾಸಿಗೆ ರೂಢಿ ಆಗಿಬಿಟ್ಟಿತ್ತು. ಬಂದವ್ರ ಎದುರಿಗೆಲ್ಲ ಆ ವೇಶ್ಯೆಯ ಬಗ್ಗೆನೇ ನಿಂದನೆ ಮಾಡ್ಕೋತ ಕೂತಾನ. ಆಶ್ರಮದೊಳಗೆ ಚಿಂತನ ಮಾಡ್ತಾನ. ಮನಸ್ಸೆಲ್ಲ ಆ ಕಡೆಗದ. ಅಲ್ಲಿ ಏನು ನಡೆದೈತೆ ಅದ್ರ ಬಗ್ಗೆನೇ ಇಲ್ಲಿ ಮಾತಾಡಕತ್ತಾನ. ಆದ್ರೆ ವೇಷಾಗೃಹದೊಳಗೆ ಕೂತ್ಕೊಂಡಿರುವಂತಹ ವೇಷ ಅಂತಾಳ, ನನ್ನ ಪ್ರಾರಬ್ಧ ಎಷ್ಟು ಕೆಟ್ಟದಾಗಿ ಹೋಗ್ಬಿಟ್ಟದ, ಬಂದವರಿಗೆಲ್ಲ ನನ್ನ ಶರೀರವನ್ನು ನಾನು ಮಾರಿಕೊಳ್ಳುವಂಥ ಪ್ರಾರಬ್ಧಕ್ಕೊಳಗಾಗ್ಬಿಟ್ಟೀನಿ. ನನಗೆ ಮುಂದೆ ಒಂದು ಜನ್ಮ ಅನ್ನುವಂಥದ್ದಿದ್ರೆ
ಹೇಗೆ ಆ ಮಹಾತ್ಮನ ಕಡೆಗೆ ಹೋಗಿ ಎಲ್ಲರೂ ತಮ್ಮ ಬದುಕನ್ನು ಪಾವನ ಮಾಡ್ಕೊಳ್ತಾರಲ್ಲ, ಅಂತ ಮಹಾತ್ಮನ ಕಡೆಗೆ ಹೋಗುವಂತ ಬುದ್ಧಿ ಶರೀರವನ್ನು ನನಗೆ ಕೊಡುವಂತ ಆಕಿ ವೇಷಾಗೃಹದೊಳಗಿದ್ರೂ ಮಹಾತ್ಮನ ಗೃಹದ ಬಗ್ಗೆ ಚಿಂತೆ ಮಾಡ್ತಿದ್ಲು. ಇವ ಆಶ್ರಮದೊಳಗಿದ್ದುಕೊಂಡು ಅಲ್ಲಿ ನಡೆಯುವಂತದ್ರ ಬಗ್ಗೆ ಚಿಂತೆ ಮಾಡ್ತಿದ್ಲು. ಒಮ್ಮೆ ಬಂದ್ರಂತ, ಇಬ್ಬರದ್ದು ಆಯುಷ್ಯ ಮುಗಿತು. ಯಮದೂತರು ಶಿವದೂತರು. ಶಿವದೂತರು ಬಂದವರು ಎಲ್ಲಿ ಹೋದ್ರಂದ್ರೆ ವೇಷಾನ್ ಮನೆಗೆ ಹೋದ್ರಂತ. ಯಮದೂತರು ಎಲ್ಲಿ ಬಂದ್ರಂದ್ರೆ ಆಶ್ರಮಕ್ಕೆ ಬಂದ್ರ. ಅವ ಬಟ್ಟಿ ತೊಟ್ಟಿದ್ದಲ್ಲ ಸನ್ಯಾಸಿ ಅಂದ, ತಪ್ಪಿ ಬಂದಿರಿ ನೀವು ಅಂದ. ಅಡ್ರೆಸ್ ಇದಲ್ಲ, ಯಮದೂತರು ನೀವು ಹೋಗ್ಬೇಕಾಗಿದ್ದು. ಯಮದೂತರು ಅಂದ್ರೆ ಶಿಕ್ಷಾ ಕೊಡಕ್ ನರಕಕ್ಕೆ ಒಯ್ಯವ್ರು ಅವ್ರು. ಯಮನ ಕಡೆಯಿಂದ ಬಂದ್ರೆ ಶಿವದೂತರು ಬಂದಾರಂದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋರು. ಯಮದೂತರು ಬಂದಾರಂದ್ರೆ ಅವ್ರು ಯಮಲೋಕಕ್ಕೆ ಕರ್ಕೊಂಡು ಹೋಗಿ ನರಕದೊಳಗಿಟ್ಟು ಅವನಿಗೆ ರವ ಶಿಕ್ಷೆ ಕೊಡುವಂಥವ್ರು. ಅವ ಸನ್ಯಾಸಿ ಅಂದಂತ, ನೀವು ಊರು ಕರೆಕ್ಟ್ ಐತಿ ಬಂದಿದ್ದು, ಓಣಿನ ಕರೆಕ್ಟ್ ಐತಿ ನೀವು ಬಂದಿದ್ದ, ಆದ್ರೆ ಜಾಗ ತಪ್ಪಿ ಬಂದಿದ್ದು. ಯಮದೂತರು ನೀವು ಅಲ್ಲೇ ವೇಶ್ಯಾ ಮನೆಗೆ ಹೋಗ್ಬೇಕಾಗಿತ್ತು. ಆಕಿನ ಹಿಡ್ಕೊಂಡು ಹೋಗಕ್ ಬಂದವರು ನನ್ನ ಹತ್ರ ಬಂದಿರಿ, ನನ್ನ ಹತ್ರ ಬರ್ಬೇಕಾದವರು ಆಕಿ ಮನೆಗೆ ಹೋಗಿರಿ, ತಪ್ಪಿ ಬಂದಿರಿ, ನೀವು ಅಲ್ಲಿ ಹೋಗ್ರಿ, ಅವ್ರು ನೀಲಿ ಕಳಿಸ್ರಿ ಅಂದ. ಅವು ಸ್ವಲ್ಪ ಕಲಿಬಿಲಿ ಆದವು. ಯಾಕಂದ್ರೆ ಆಶ್ರಮದೊಳಗಿದ್ದವ ಬಟ್ಟೆ ಹಾಕೊಂಡಾನ, ಭಸ್ಮ ಧರಿಸ್ಕೊಂಡಾನ, ಮತ್ತು ಇವಂಗ ಮುಕ್ತಿ ಆಗ್ಬೇಕಾಗಿದ್ದು, ನಾವು ತಪ್ಪಿ ಬಂದಂಗೆ ಅನಿಸ್ತೈತಿ ಅಂತ ಅವಕ್ಕೂ ಅನಿಸ್ತು ಪಾಪ ಶಿವದೂತರಿಗೆ ಯಮದೂತರಿಗೆ. ಅವು ಮತ್ತೆ ಹೊಳ್ಳಿ ಎನ್ಕ್ವೈರಿ ಕಳಿಸಿದ್ರು ಅವ್ರು. ಅಲ್ಲಿ ಬ್ರಹ್ಮನ ಕಡೆಗೆ, ಏನಪ್ಪ ನೀವು ಬರ್ದಿದ್ದು ಹೆಂಗದ, ಮತ್ತು ನಾವು ಕರೆಕ್ಟ್ ಅಡ್ರೆಸ್ಸಿಗೆ ಬಂದಿವೆ ಇಲ್ಲ ಅಂತ ಹೇಳಿ. ಅವಾಗ ಅವಂದತ್ತಿಲ್ಲ, ಕರೆಕ್ಟ್ ಅಡ್ರೆಸ್ಸಿಗೆ ಹೋಗಿರಿ, ಅವ್ನು ಹಿಡ್ಕೊಂಡು ನರಕಕ್ಕೆ ಬರ್ರಿ, ಆಕಿನ ಕರ್ಕೊಂಡು ಸ್ವರ್ಗಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಯಾಕಂತ ಹೇಳಿದಾಗ ಅವಾಗ ಅವ್ರು ಹೇಳ್ತಾರ, ಅವ ಇದ್ದು ಆಶ್ರಮದಲ್ಲಿದ್ದು ಯಾವ ಚಿಂತನೆ ಮಾಡಬೇಕಾಗಿತ್ತು ಅದನ್ನು ತ್ಯಾಗ ಮಾಡಿ ವೇಷಾಗೃಹದ ಬಗ್ಗೆ ಅವ ಚಿಂತನೆ ಮಾಡ್ಯಾನ. ಆಕೆ ವೇಷಾವೃತ್ತಿಯೊಳಗಿದ್ರು ಸಹಿತ ಮನಸ್ಸೆಲ್ಲವೂ ಆಶ್ರಮದ ವೃತ್ತಿಯೊಳಗೆ ಬೆರೆತ ಕಾರಣದಿಂದ ಅಂತರಂಗ ಪಕ್ವವಾಗಿದ್ದು ಅದು ನನ್ನ ಮುಡಿಗೆ ಸಲ್ತದೆ, ಅದಕ್ಕೆ ಆಕೆಗೆ ಸ್ವರ್ಗವಾಸಸ್ಥಳಾಗಿ ಮಾಡಬೇಕು ಅಂತ ಪರಮಾತ್ಮ ಹೇಳಿದಂತೆ. ಹಾಗೆ ಅಂತರಂಗ ಶುದ್ಧವಾಗಿತ್ತು ಅಂದರೆ ಆ ಶುದ್ಧಿಯನ್ನು ಯಾವಾಗಲೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಬಹಳ ಮಹತ್ವದ ಸಂಗತಿ. ಆ ಕಾರಣದಿಂದ ಯೋಗಿಗಳಾಗಿರುವಂಥವ್ರು, ತ್ಯಾಗಿಗಳಾಗಿರುವಂಥವ್ರು ಅದೇನೇ ಇದ್ದರೂ ಸಹಿತ ಅಂತರಂಗದ ಆನಂದಕ್ಕಾಗಿ ತಾವು ಮಾಡಬೇಕಾದ ನಿತ್ಯ ಕಾರ್ಯಗಳನ್ನು ಅವರು ಆಚರಿಸ್ತಾನೆ ಇರ್ತಾರೆ. ಅದನ್ನು ಶಂಕರ ಭಗವತ್ಪಾದರು ಹೇಳ್ತಾರೆ, ಹೊಟ್ಟೆ ಸಲುವಾಗಿ ನೀ 108 ವೇಷಗಳನ್ನು ತೊಡಬೇಕಾಗಿಲ್ಲ. ಏನು ಬಾಹ್ಯದಲ್ಲಿದ್ದೀಯೋ ಅದು ಅಂತರಂಗದಲ್ಲಿರಲಿ, ಏನು ಅಂತರಂಗದಲ್ಲಿದ್ದೀಯೋ ಅದು ಬಾಹ್ಯದಲ್ಲಿರಲಿ. ಎರಡೂ ಒಂದೇ ಆಗಿತ್ತು ಅಂದರೆ ಪರಮಾತ್ಮ ಅಂಥ ನಿಷ್ಕಲ್ಮಶವಾಗಿರುವಂಥ ಮನಸ್ಸನ್ನು ಸ್ವೀಕಾರ ಮಾಡ್ತಾನೆ. ಎರಡು ಒಳ ಹೊರಗೂ ಒಂದೇ ಇರುವಂಥ ಮನಸ್ಸನ್ನು ಪರಮಾತ್ಮ ಏನು ಮಾಡ್ತಾನೆ, ಆನಂದದಿಂದ ಸ್ವೀಕಾರ ಮಾಡ್ತಾನೆ. ಅದರೊಳಗೆ ಒಳಿತು ಕೆಡಕನ್ನು ನಾವು ಗಮನಿಸಂಗಿಲ್ಲ. ಎರಡೂ ಒಂದು ಅದ, ಭಾಂಡ ಭಾಜನ ಎರಡೂ ಒಂದು ಅದ, ಒಳ ಹೊರಗೂ ಎರಡೂ ಶುದ್ಧವಾದ ಕಾರಣದಿಂದ ಅಂಥ ನಿರ್ವೇಷಧಾರಿಯಾಗಿರುವಂಥವನು ವೇಷ ತೊಟ್ಟವರನ್ನು ನಾವು ನಂಬುವುದಿಲ್ಲ ಅನ್ನೋದನ್ನು ಹೇಳಬೇಕಾಗಲಿ ಶಂಕರ ಭಗವತ್ಪಾದರಿಗೆ. ಮತ್ತು ಮುಕ್ತಿಯ ಸಲುವಾಗಿ ವೇಷನೂ ಬಹಳ ಮಹತ್ವದ್ದಲ್ಲ. ಇನ್ನೊಂದು ಅರ್ಥ ಹೆಂಗೆ ನಾವು ಗ್ರಹಿಸಬೇಕು ಅಂದರೆ, ಮುಕ್ತಿ ಪಡಿಬೇಕಾಗಿತ್ತು ಅಂದ್ರೆ ಸನ್ಯಾಸಿಗಳ ಆಗಬೇಕು ಅಂತೇನಿಲ್ಲ. ಕೆಂಪು ಬಟ್ಟೆ ತೊಟ್ರನ ನಮಗೆ ಮುಕ್ತಿ ಆಗ್ತದಂತ ಕೆಲವು ಜನರಿಗೆ ಭ್ರಮ ಇರುತ್ತೆ. ಆಯಿತು, ಪ್ರಪಂಚ ಮಾಡೀವಿ, ಗೃಹಸ್ಥ ಧರ್ಮ ಸ್ವೀಕಾರ ಮಾಡೀವಿ, ವಾನಪ್ರಸ್ಥ ಸ್ವೀಕಾರ ಮಾಡೀವಿ, ಇನ್ನು ನಮಗೆ ಮುಕ್ತಿ ಆಗಬೇಕಾಗಿತ್ತು ಅಂದ್ರೆ ನಾವು ಸನ್ಯಾಸಿಗಳಾದ್ರೇ ಮುಕ್ತಿ ಆಗ್ತದೆ ಅನ್ನುವಂಥ ಭಾವ ಇರ್ತದೆ. ಆದರೆ ಮುಕ್ತಿ ಹೊಂದುವುದಕ್ಕೆ ಸನ್ಯಾಸಿನೇ ಆಗಬೇಕಂತ ಯಾವ ನಿಬಂಧನೆಗಳೂ ಇಲ್ಲ. ಅವರು ಮನೆಯೊಳಗಿದ್ರೂ ಮುಕ್ತರಾಗ್ಬೋದು, ಮಠದೊಳಗಿದ್ರೂ ಮುಕ್ತರಾಗ್ಬೋದು. ಮುಕ್ತರಾಗುವುದಕ್ಕೆ ಒಳಗಿರುವಂಥ ಅಂತರಂಗ ಕಾರಣವೇ ಹೊರತು ಹೊರಗಿನ ಯಾವ ವೇಷಗಳೂ ಕಾರಣ ಅಲ್ಲ. ವೇಷ ಒಮ್ಮೆ ಮೋಸ ಮಾಡೋದಕ್ಕೆ ಹಚ್ತದೆ. ಬೆಕ್ಕು ಸಾಧು ವೇಷ ತೊಟ್ಟಿರ್ತಂತೆ, ಸಾಧು ವೇಷ. ಅದು ಇಲಿಗಳನ್ನು ಹಿಡಿತಿತ್ತು, ಹಿಡಿದು ದಿನ ಒಂದೊಂದು ಎರಡು ಇಲಿ ತಿಂತಿತ್ತದು. ಇಲಿಗಳಿಗೆ ಗೊತ್ತಾಗ್ಬಿಡುತ್ತೆ, ಒಂದು ದಿವಸ ಅವು ಮೋಸ ಹೋಕ್ಕವ, 2 ದಿವಸ ಮೋಸ ಹೋಕ್ಕವ. ದಿವಸ ಇವನ್ ಕೇಳಿ ಸಿಕ್ಕ ಸಾಯೋದಕ್ಕಿಂತ ನಾವು ಬೇರೆ ಊರಾಗ ಇದ್ದು ಬಿಡು ಅಂತೇಳಿ ಎಲ್ಲ ಇಲಿಗಳು ಮೀಟಿಂಗ್ ಮಾಡಿ ಬೇರೆ ಕಡೆಗೆ ಹೋಗಿರ್ತೀವಿ. ಇವ ಅಲ್ಲಿಗೆ ಹೋಗ್ಬೇಕಲ್ಲ,
ಹೋಗ್ಯಾನ ಇವ ಬರೋದ ನೋಡಿದ ತಕ್ಷಣ ನಾವು ಬೂತ್ನೊಳಗೆ ಹೋಗ್ಬಿಡ್ತಿದ್ವು. ಅದಕ್ಕೆ ಬೆಕ್ಕು ಏನು ಮಾಡಿತಂತ ಒಂದು 2-3 ತಿಂಗಳು ಒಟ್ಟ ಆ ಕಡೆಗೆ ಹೋಗ್ಲಿಲ್ಲ, ಆ ಊರಿಗೆ ಹೋಗ್ಲಿಲ್ಲ. 2-3 ತಿಂಗಳು ಬಿಟ್ಟ ಬಳಿಕ ಸಾಧು ವೇಷ ಕೊಟ್ಟು ಆ ಊರಿಗೆ ಹೋತಂತ. ಆ ಊರಿಗೆ ಹೋಗಿ ಎಲ್ಲ ಇಲಿಗಳನ್ನು ಕರೆದು ಹೇಳ್ತಿದ್ದಂತೆ, ಇಲ್ಲ ಮೊದಲು ನಾ ತಿಂತಿದ್ದ ಕರೆ, ನಿಮ್ಮನ್ನು ಹಿಡಿತಿದ್ದಿದ್ದು ಕರೆ, ಆದರೆ ಈಗ ನಾನು ಕಾಶಿ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದೀನಿ, ಇನ್ನು ಮುಂದೆ ಒಟ್ಟ ಇಲಿಗಳನ್ನು ತಿನ್ನಬಾರ್ದು ಅಂತ ಮತ ಮಾಡೀನಿ. ಬೇಕು ನಿಮಗೆ ಕಾಶಿ ನೋಡಬೇಕು ಅಂತ ಅನ್ಸಿತ್ತಂದ್ರೆ ನಿಮಗೂ ತೋರಿಸಿ ಕರ್ಕೊಂಬರ್ತೀನಿ ಅಂತ. ಕಾಶಿ ದರ್ಶನವನ್ನು ನಿಮಗೂ ಮಾಡಿಸ್ತೀನಿ. ಅವೆಲ್ಲ ಇಲಿಗಳು ಅವು ಹೇಳೋದನ್ನು ನಂಬಿದು ನಮಗೂ ಕಾಶಿ ನೋಡ್ಬೇಕಾಗ್ಯದ, ಕಾಶಿ ನಮಗೂ ತೋರಿಸು. ಅವಾಗ ಬೆಕ್ಕು ಹೇಳ್ತಿತ್ತಂತ, ಇಲ್ಲ ಇಲ್ಲಿಂದ ಏನು ಆ ನದಿ ಐತಲ್ಲ, ಆ ನದಿ ದಾಟಿದ ಬಳಿಕ ಕಾಶಿ, ಅಲ್ಲಿ ಹೋಗಿ ನಾವು ದರ್ಶನ ಮಾಡ್ಕೊಂಡ್ಬರ್ತೀವಿ. ಮತ್ತು ಅಲ್ಲಿಗೆ ಹೆಂಗೆ ಹೋಗ್ಬೇಕು, ನಮಗೆ ಅಷ್ಟು ದೂರ ಇಸ್ಕೊಂಡು ಹೋಗಕ್ಕೆ ಬರಂಗಿಲ್ಲಲ್ಲ, ನೀವೇನು ಚಿಂತೆ ಮಾಡ್ಬೇಡ್ರಿ, ನಾ ಅದನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿತ್ತು. ದಿನ ಒಂದೊಂದು ಇಲಿಯನ್ನು ಹಿಡ್ಕೊಂಬರ್ತಿತ್ತು. ಅಲ್ಲಿಂದ ಒಂದೊಂದು ಇಲಿ ಹಿಡ್ಕೊಂಬರೋದು, ಅಲ್ಲೇ ನದಿ ಹೊಳಿ ದಂಡೆ ಕೂತು ಅದನ್ನು ತಿಂದು ಬಿಡೋದು, ತಿಂದು ಮತ್ತೆ ಹೊಳಿ ಬರ್ತಿತ್ತು. ಮತ್ತು ನಿನ್ನೆ ಕರ್ಕೊಂಡು ಹೋಗಿದ್ದಲ್ಲ ಅವ್ರು ಅಲ್ಲೇ ಅದಾರ, ಕಾಶಿಗೆ ಆರಾಮದ, ಅವರಿಗೆ ಅಲ್ಲೇ ಬಿಟ್ಟು ಬಂದಿನ ಅಂತ. ಮತ್ತೊಂದು ಇಲ್ಲಿ ಸಾಧು ವೇಷ ತೊಟ್ಟು ಏನು ಮಾಡಾಕತ್ತೀವಿ ಅಂದರೆ ಮೋಸ ಮಾಡಾಕತ್ತಿ. ತೊಟ್ಟಿದ್ದು ವೇಷ ಬೇರೆ, ಮಾಡ್ತಾ ಇರುವಂಥ ಕೃತ್ಯ ಬೇರೆ. ಹೀಗೆ ಒಳಗ ಒಂದು ಹಂಚಿಕೆಯನ್ನು ಹಾಕಿ ಬಹಿರಂಗದಲ್ಲಿ ನಾವೇನಾದರೂ ವರ್ತನೆ ಮಾಡಿದರೆ ಪರಮಾತ್ಮ ಅದು ನಂಬುವುದಿಲ್ಲ. ನಮ್ಮ ಹಿರಿಯರು ಒಂದು ಕಥೆ ಹೇಳೋರು, ಎಂಥ ತೀರ್ಥಯಾತ್ರೆಗೆ ಹೋದ್ರೂ ಇರುವಂಥ ಹಾಗಲಕಾಯಿ ಕೊಟ್ಟು ಕಳಿಸಿದ್ರಂತೊಬ್ರು ಮಹಾತ್ಮರು. ಯಾತ್ರೆಗೆ ಹೋಗೋಣ ಬರ್ರಿಯಪ್ಪ ಅಂತ ಕರೆದಾಗ ಯಾತ್ರೆ ಮಾಡೋರ ಕಡೆಗೆ ಒಂದು ಹಾಗಲಕಾಯಿ ಕೊಟ್ಟು ಕಳಿಸಿದ್ರು. ನೀವೆಲ್ಲೆಲ್ಲಿ ಸ್ನಾನ ಮಾಡ್ತೀರಾ ಆ ಎಲ್ಲ ನೀರಿನೊಳಗೆ ಇದನ್ನು ಮುಳುಗಿಸ್ಕೊಂಡ್ಬರ್ಬೇಕಂತೆ. ಕಾಶಿ ಒಳಗೆ ಹೋದ್ರು ಅಲ್ಲಿ ಗಂಗಾ ನದಿ ಅಲ್ಲಿ ಮುಳುಗಿಸಿದ್ರು. ಮತ್ತು ಹೊಳ್ಳಿ ಯಾವ್ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ ನೋಡ್ರಿ, ಅವ್ರು ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಅವರು ತಾವು ಜಳಕ ಮಾಡೋದ್ರ ಜೊತೆಗೆ ಅದನ್ನು ಮುಳುಗಿಸ್ತಿದ್ರು. ಹರಿದ್ವಾರಕ್ಕೆ ಹೋದ್ರು ಮುಳುಗಿಸ್ತಿದ್ರು, ಋಷಿಕೇಶಕ್ಕೆ ಹೋದ್ರು ಮುಳುಗಿಸ್ತಿದ್ರು, ಯಾವ ಸಂಗಮ ಕ್ಷೇತ್ರಗಳಿಗೆ ಹೋದ್ರೂ ತಾವು ಮುಳುಗುತ್ತಿದ್ರು, ಅದನ್ನು ಮುಳುಗಿಸ್ತಿದ್ರು. ಯಾತ್ರಾ ಮುಗಿಸಿ ಹೊಳ್ಳಿ ಅದ್ರ ಜೊತೆಗೆ ತಮ್ಮ ಜೊತೆಗೆ ಆ ಹಾಗಲಕಾಯಿಯನ್ನು ತಂದು ಬಳಿಕ ಮಹಾತ್ಮರು ಹೇಳಿದ್ರಂತ, ಈಗ ಅದನ್ನು ಹೆಚ್ಚಿ ಅಡಿಗೆ ಮಾಡಿರಿ ಅಂತ ಹೇಳಿದಾಗ, ಅಡಿಗೆ ಮಾಡಿದ್ರೆ ಹಾಗಲಕಾಯಿ ಅಂದ್ರೆ ಅದು ವಿಷ ಇರೋದನ್ನ, ಅದರಾಗ ಮತ್ತೆ ಎಷ್ಟು ದಿವಸ ಸುತ್ತ ಹಾಕಿ ಬಂದೈತೆ ಮತ್ತಷ್ಟು ವಿಷ ಆಗಿರ್ತದೆ. ಅಡಿಗೆ ಮಾಡಿದಾಗ ವಿಷನೇ ಹಾಗೆ ಉಳಿದಿರ್ತದೆ. ಅವಾಗ ಮಹಾತ್ಮರು ಹೇಳ್ತಾರೆ, ಇದು ಎಷ್ಟು ತೀರ್ಥ ಕ್ಷೇತ್ರಗಳಿಗೆ ಸುತ್ತಿ ಬಂದದಂದ್ರೆ, ನೀವು ಎಲ್ಲೆಲ್ಲಿ ಹೋಗಿರಿ ಅಲ್ಲೆಲ್ಲೆಲ್ಲ ಹೋಗಿ ಇದು ಸ್ನಾನ ಮಾಡ್ಯದ, ಮಿಂದದ ಬಂದದ, ಆದ್ರೆ ಒಳಗ ಏನು ವಿಷ ಇತ್ತಲ್ಲ ಆ ವಿಷವನ್ನ ಇಷ್ಟು ತೀರ್ಥಕ್ಷೇತ್ರಕ್ಕೆ ಹೋದ್ರು ಅದು ಬಿಟ್ಟಿಲ್ಲ ಅಂದ ಬಳಿಕ ಅಂತರಂಗದ ವಿಷ ತಾನು ನಾಶ ಆಗಲಿಲ್ಲ ಅಂದ್ರೆ ಬಾಹ್ಯದೊಳಗೆ ಯಾವ ವಿಷ ಕೊಟ್ಟರು ಅದು ಎಷ್ಟು ತೀರ್ಥಕ್ಷೇತ್ರಗಳಲ್ಲಿ ಬಿಂದ್ರೂ ಅದು ಉಪಯೋಗಕ್ಕೆ ಬಾರದೇ ಇರುವಂತಹದ್ದು. ಅದಕ್ಕೆ ಹೊಟ್ಟೆಯ ಸಲುವಾಗಿ ಈ ವೇಷವನ್ನು ತೊಟ್ಟು ನೀವು ಪರಮಾತ್ಮನ ಕೃಪೆಯಿಂದ ಆತನ ಅವಕೃಪೆಗೆ ನೀವು ಪಾತ್ರರಾಗಬೇಡ್ರಿ, ಏನು ತೊಟ್ಟಿರಿ ಅದರಂತೆ ಬದುಕಬೇಕು ಅನ್ನುವಂಥ ಮಹಾವಾಣಿಯನ್ನು ಶಂಕರ ಭಗವತ್ಪಾದರು ಹೊಟ್ಟೆಗಾಗಿ ವೇಷವನ್ನು ತೊಡದನೆ ಪರಮಾತ್ಮನ ಒಲಿಸುವುದಕ್ಕಾಗಿ ನಾವು ವೇಷವನ್ನು ತೊಟ್ಟಿರೋದು, ಪರಮಾತ್ಮನ ಸನ್ನಿಧಾನಕ್ಕೆ ಸಮೀಪರಾಗಬೇಕು ಅನ್ನುವ ಕಾರಣದಿಂದಾಗಿ ತೊಟ್ಟ ವೇಷಕ್ಕನುಗುಣವಾಗಿ ವರ್ತಿಸಬೇಕು ಅನ್ನುವಂಥದ್ದು. ಜೊತೆಗೆ ಅಂತರಂಗ ಅನ್ನೋದು ಬಹಳ ಮಹತ್ವದ ಸಂಗತಿ. ಪರಮಾತ್ಮ ಬಟ್ಟೆ ಪ್ರಿಯನಲ್ಲ, ಆತ ಅಂತರಂಗ ಶುದ್ಧಿಯ ಪ್ರಿಯ ಅನ್ನುವಂಥ ಮಹತ್ವದ ಸಂದೇಶವನ್ನು ಈ ದಿವಸ ಶಂಕರ ಭಗವತ್ಪಾದರು